ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಇದೇ ಡೈಲಾಗುನ್ನ ಸ್ವಲ್ಪ ಈಗಿನ ಸಿಚುವೇಶನ್ ಚೇಂಜ್ ಮಾಡಿ ಹೇಳಿದ್ರೆ ಹೆಂಗಿರ್ತದ ಹೇಳ್ರಿ? ಮೋದಿಜಿ ಸಿದ್ದರಾಮಯ್ಯನವ್ರಿಗೆ ಹೇಳ್ಬೇಕಂತ. ಏನು ಸಿದ್ದರಾಮಯ್ಯ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನ ಗೆಲ್ಲಲಾರೆ, ಈಗ ರಾಜೀನಾಮೆ ಕೇಳುವ ಶಕ್ತಿ ನಿನ್ನಲ್ಲಿ ಇಲ್ಲ. ಹಿಂಗ ಹೇಳಿರ್ಬೇಕನ್ನಿಸ್ತದ ನಂಗರೆ. ಮೋದಿಜಿ ಬೆಂಗಳೂರಿಗೆ ಬಂದಾಗ ಮೋದಿಜಿ ಮತ್ತು ಸಿದ್ದರಾಮಯ್ಯ ಅವರ ವಿಡಿಯೋ ನೋಡಿದಾಗ ಇದೇ ಡೈಲಾಗ್ ನೆನಪಾಯ್ತು ನೋಡ್ರಿ ನನಗೆ. ಮೋದಿ ರಾಜೀನಾಮೆ ಕೊಡ್ಬೇಕು, ಮೋದಿ ಅವರು ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದು ಅಂತೆಲ್ಲಾ ಮಾತಾಡ್ತಿದ್ದ ಸಿದ್ದರಾಮಯ್ಯನವರು ಪಾಪ ಸಿಎಂ ಸಾಹೇಬ್ರು ಮಾರಿ ನೋಡ್ಬೇಕಾಗಿತ್ತು ನೀವು. ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ ಅನ್ನುವಂಗಾಗಿತ್ರಪ್ಪ. ಮತ್ತಿನ್ನೇನ್ರಿ, ಸಿದ್ದರಾಮಯ್ಯನವರ ರಾಜ್ಯಕ್ಕೆ ಬಂದು ಅವರ ಮೇಲೆ ಮೋದಿ ಮೇಲಿನ ಪ್ರೀತಿ ಅಭಿಮಾನ ಎಷ್ಟು ಎಂಥ ಪರಿ ಇತ್ತು. ಸಿದ್ದರಾಮಯ್ಯ ಅವರ ಮುಂದೆನೆ ಎಲ್ಲರೂ ಮೋದಿ 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 ಅಂತ ಹೇಳಿ ಜಪ ಮಾಡ್ಲಿಕ್ಕತ್ತಿದ್ರಲ್ಲ. ಪಾಪ ಸಿದ್ದರಾಮಯ್ಯನವರು ಮಾರಿ ನೋಡ್ಲಿಕ್ಕೆ ಆಕತ್ತಿದ್ರಪ್ಪ. ಅದ್ರಾಗೂ ಸೊಕ್ಕು ಅನ್ನೋದು ಸ್ವಲ್ಪ ಅಲ್ಲಲ್ಲಿ ಹಣಿಕೆ ಹಾಕ್ಲಿಕ್ಕತ್ತಿತ್ತು. ಮೋದಿಜಿ ಬಂದ ಕೂಡ್ಲೆ ಎಲ್ಲಾರು ಎದ್ದು ನಿಂತು ಗೌರವ ಸಲ್ಲಿಸಿದ್ರೆ ನಾ ಏನ್ ಕಮ್ಮಿ, ನಾನ್ ಯಾಕೆ ಎದ್ದು ನಿಂದಿರ್ಬೇಕು ಅಂತ ಹೇಳಿ ಕುರ್ಚಿಗೆ ಫೆವಿಕಾಲ್ ಅಂಟಿಸ್ಕೊಂಡ ಕುಂತಂಗೇ ಕುಂತು ಬಿಟ್ರು. ಅಯ್ಯೋ ಸಿದ್ದರಾಮಯ್ಯನವ್ರೆ, ಡೋಂಟ್ ವರಿ, ಮೋದಿಜಿ ಏನ ನಿಮ್ಮ ಕುರ್ಚಿನ ಕಸ್ಕೊಳ್ಳೋದಿಲ್ರಪ್ಪ. ನೀವು ಮಾಡೋದು ನೋಡಿದ್ರ ಎಲ್ಲಿ ಮೋದಿ ಅವ್ರು ಬಂದ್ ತಮ್ಮ ಕುರ್ಚಿನ ಕಸ್ಕೊಂಡ್ ಬಿಡ್ತಾರೋ ಏನೋ ಅಂತ ಅಂಜಿ ಹಂಗ ಕುಂತಂಗಿತ್ ನೋಡ್ರಿ. ಆ ಮಾರಿ ನೋಡ್ರಿ ಹೆಂಗಾಗ್ಯದ ಅಂತ ಹೇಳ. ಪಾಪ ನಾಡಗೀತೆ ಹಾಡು ಮುಂದ್ ಸಹಿತ ಅವ್ರಿಗೆ ಅವ್ರ ಕುರ್ಚಿದೇ ಚಿಂತೆ ಆಗ್ಬಿಟ್ಟಿತ್ತು. ನೋಡ್ರಿ ನಾವೇನು ಸುಳ್ಳ ಹೇಳ್ತೀವಿ. ಹಂಗ ನೋಡಿದ್ರ ಡಿ.ಕೆ. ಸಾಹೇಬ್ರು ಬಹಳ ಬೆಟರ್ ಅನ್ಸ್ಲಿಕ್ಕತ್ತಿದ್ರು. ಅಗದಿ ಹಿಗ್ಗನ್ಯಾಗ ಮೋದಿಜಿ ಜೊತೆ ಕಾಲ ಕಳೆದ್ರು, ಅವ್ರ ಜೊತೆ ಸುತ್ತಾಡಿದ್ರು. ಇದನ್ನು ನೋಡಿ ಯಾರು ಎಷ್ಟು ಉರ್ಕೊಂಡ್ರೋ ಗೊತ್ತಿಲ್ಲ. ಆದ್ರ ಸಿದ್ದರಾಮಯ್ಯ ಸಾಹೇಬ್ರ ತಲೆಯಾಗಂತೂ ಭಯಂಕರ ವಿಷಯಗಳು ರಪ್ಪ ಅಂತ ಹಂಗ ಪಾಸ್ ಆದಂಗಿತ್ತು ನೋಡ್ರಿ. ಮತ್ತಿನ್ನೇನ್ರಿ ಇದೆಲ್ಲ ಸೀನ್ ನೋಡಿದ್ರ ಎಲ್ಲಿ ಡಿ.ಕೆ.ಶಿ ಮೋದಿ ಅವ್ರ ಜೊತೆ ಕೂಡ್ಕೊಂಡು ನನ್ನ ಕುರ್ಚಿನೇ ಬೀಳಿಸ್ಬಿಡ್ತಾರೋ ಏನೋ, ಎಲ್ಲಿ ನಮ್ಮ MLA-ಗಳನ್ನೆಲ್ಲ ರೆಸಾರ್ಟಿಗೆ ಕರ್ಕೊಂಡು ಹೋಗಿ ಸರ್ಕಾರನೇ ಬೆಳೆಸ್ಬಿಡ್ತಾನೋ ಈ ಮನುಷ್ಯ ಅಂತೆಲ್ಲ ಯೋಚನೆ ಬಂದಿರಬಹುದು ನೋಡ್ರಪ್ಪ. ಖರೇ ಹೇಳ್ತೀನಿ, ತಲಿ ಒಳಗ ಹುಳ ಬಿಟ್ಟಿರ್ತದ. ಏನರೇ ಹೇಳ್ರಿ ನೀವು ಸಿದ್ದರಾಮಯ್ಯನವ್ರೆ, ಈ ಕುರ್ಚಿನ ನಿಮ್ಮಷ್ಟು ಇಷ್ಟಪಡುವಂತಹ ರಾಜಕಾರಣಿನ ನಾನಂತೂ ಹಿಂದೆಂದೂ ನೋಡಿಲ್ಲ, ಮುಂದೆಂದೂ ನೋಡುವುದೂ ಇಲ್ಲ. ಮೋದಿಯವರ ಭಾಷಣ ಕೇಳಿದ ಮ್ಯಾಲಂತೂ ಸಿದ್ದರಾಮಯ್ಯ ಅವರಿಗೆ ತಲಿಬ್ಯಾನಿ ಹೆಚ್ಚಾಯ್ತಂತೀನಿ ನಾನು. आज भारत दुनिया की फास्टेस्ट ग्रोइंग मेजर इकोनॉमी है. पिछले 11 इयर्स में हमारी इकोनॉमी 10वें नंबर से टॉप 5 में पहुंच गई. हम बहुत तेजी से टॉप 3 इकोनॉमी बनने की ओर आगे बढ़ रहे हैं. ये स्पीड हमें कैसे मिली है? ये स्पीड हमें रिफॉर्म, परफॉर्म, ट्रांसफॉर्म की स्पिरिट से मिली है. ये स्पीड हमें साफ नियत और ईमानदार प्रयासों से मिली है. आप याद करिए, 2014 में मेट्रो सिर्फ 5 शहरों तक सीमित थी, 5 सिटीज. अब 24 सिटीज में 1000 किलोमीटर से ज्यादा मेट्रो नेटवर्क है. भारत अब दुनिया का तीसरा सबसे बड़ा मेट्रो नेटवर्क वाला देश बन गया है. 2014 से पहले लगभग 20,000 किलोमीटर रेल रूट का इलेक्ट्रिफिकेशन हुआ था.
यानी देश आजाद होने से 2014 तक हमने पिछले 11 इयर्स में ही 40,000 किलोमीटर से अधिक रेल रूट पर इलेक्ट्रिफिकेशन किया है। ಅಲ್ಲ, ಈ ರಾಜ್ಯದ ಸಿಎಂ ನಾ ಅದೀನಿ, ನನಗೆ ಒಂದಿಷ್ಟು ಮಂದಿನ ಸೇರಿಸ್ಬೇಕಂದ್ರ ತಲಿಗಂತ ಹೇಳಿ ಇಷ್ಟು ರೊಕ್ಕ ಕೊಡ್ಬೇಕಾಗ್ತದ, ಅಂತದ್ರಾಗ ಇದು ಹೆಂಗ್ ಸಾಧ್ಯ ಅಂತ ತಲೆ ಕಟ್ಸ್ಕೊಂಡ್ ಬಿಟ್ಟಾರೋ. ನೋಡ್ರೆ ಅರ್ಸಿಕೆರೆ ಸಿಎಂ ಬತ್ತವ್ರೆ ಅಂತ ಎಲ್ಲ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಿರೋ ಜನಗಳು ಇವರು. ಪ್ರೀತಿಯಿಂದ ಯಾರು ಹೋಗ್ತಾ ಇಲ್ಲ. ಗೌಡ್ರೆ ಅರ್ಸಿಕೆರೆ ಏನಕ್ಕೆ ಸಿದ್ದರಾಮಯ್ಯ ಎಷ್ಟು ಕೊಟ್ರು? 500 300 500. ಓ ಸೂಪರು. ತಲೆಗೆ 500. ಇದು ನಮ್ಮ ಸಿದ್ದರಾಮಯ್ಯನವ್ರು ಸಂಪಾದಿಸಿರೋ ಜನಗಳು. ಒಂದು ಸ್ಯಾಡ್ ರಿಯಾಲಿಟಿ ಹೇಳ್ತೀನಿ ಬನ್ನಿ. ಅದೇ ತರ ಏನಾರ ಒಂದ್ ಬೈಕಲ್ಲಿ ಒಬ್ಬ ಎಕ್ಸ್ಟ್ರಾ ಹೋಗ್ಬಿಟ್ರೆ ಸಾಕು, ಹೊರ್ಗಂತಾರೆ, ಇರಬರ ಫೈನಲ್ ಹಾಕಿ ಜಡಿತಾರೆ. ಅಬ್ಬಾ ಇನ್ನು ಎಷ್ಟೆಷ್ಟು ಗಾಡಿ ಹೋಗ್ತಿದಾವೆ, ಎಷ್ಟೆಷ್ಟು ಟ್ಯಾಕ್ಟ್ರಿಗಳು. ಇವ್ರಿಗೆಲ್ಲ ಅದೇ ಸಾಂಗ್ ಸರಿ ಅಷ್ಟೇ. ನೋಡ್ರಿ, ಪ್ರೂಫ್ನೂ ಐತಿ. ಹಿಂಗ ಸಿದ್ದರಾಮಯ್ಯ ಅವ್ರ ಪಾಪ ಮಂದಿನ ಸೇರಿಸ್ಬೇಕು ಅಂದ್ರ ತಲಿಗೆ ಒಂದು 300 ರೂಪಾಯಿ 500 ರೂಪಾಯಿ ಖರ್ಚು ಮಾಡ್ಬೇಕು ಅವ್ರ ಪಾಪ. ಆದ್ರ ಮೋದಿಜಿ ನೋಡ್ಲಿಕ್ಕ ಪುಗ್ಸಟ್ಟೆ ಹೆಂಗ ಬರ್ತಾರ ಇವ್ರು, ರೊಕ್ಕಿಲ್ಲ ಏನಿಲ್ಲ ಅಂತ ಅವ್ರ ತಲೆಯಾಗ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದೇ ಚಿಂತಿ, ದೊಡ್ಡ ಚಿಂತೆ ಆಗದ. ಅದ್ರಾಗ ನಾಯಿನೂ ಎತ್ಕೊಂಡು ಬಂದು ತೋರಿಸ್ಲಿಕ್ಕತ್ತಾರ ಅಂದ್ರ ಎಂಥ ಪರಿಯಪ್ಪ ಇದು ಕ್ರೇಜ್ ಅಂತ ಅನ್ಕೊಂಡಿರ್ತಾರ ಅವ್ರು. ಈ ಪರಿ ಅಭಿಮಾನ ಅದು ಹೆಂಗಂತ ಅರ್ಥನೇ ಆಗಂಗಿಲ್ಲ ಸಿದ್ದರಾಮಯ್ಯನವ್ರಿಗೆ ಪಾಪ. ಮತ್ತ ಕಡಿಕ ಸಿದ್ದರಾಮಯ್ಯ ಅವರು ಮನ್ಸಿಗೆ ಹಚ್ಕೋಬಾರ್ದು ಅಂತ ಹೇಳಿ ಮೋದಿ ಅವರೇ ಮೆಟ್ರೋದಾಗ ಕುಂತು ಏನೋ ಮಜಾಕ್ ಮಾಡಿ ನಗ್ಸಿದ್ರಪ್ಪ ಭಾರಿ. ಆದ್ರೂ ಏನ್ ಕಾಮಿಡಿ ಮಾಡಿರ್ಬಹುದು ಅಂತೀನಿ. ಏನರೇ ರಾಹುಲ್ ಗಾಂಧಿ ಅವ್ರದ್ದು ಬಹಳಷ್ಟು ಜೋಕ್ಸ್ ಅದಾವಲ್ಲ, ಒಂದ್ ಯಾವ್ದೋ ಜೋಕ್ ಹೇಳಿರ್ಬಹುದು ಅನ್ಸ್ಲಿಕ್ಕತ್ತದ. ಇಂಥ ಪರಿ ನಗ್ಲಿಕತ್ತಾರಂದ್ರ ಇದು ಪಕ್ಕ ರಾಹುಲ್ ಕಾಕಂದೇ ಕಾಮಿಡಿ ಇರ್ತೈತಿ, ಗ್ಯಾರಂಟಿ. ನೋಡ್ರಿ, ನಿಮ್ಮ ರಾಹುಲ್ಗ ಸುಮ್ಮನಿರ್ಲಿಕ್ಕೆ ಹೇಳ್ರಲ್ಲ, ಯಾಕೆ ಈ ತರ ಸುಳ್ಳುಗಳು ಹೇಳಿ ಸಿಕ್ಕಾಕೋತಾರ ಅಂತ ಹೇಳಿ ಮೋದಿಜಿ ಹೇಳಿ ಬಂದಿರಬಹುದು. ಬಿಡ್ರಪ್ಪ, ಬುದ್ಧಿ ಮಾತು ಕೇಳೋ ಮನುಷ್ಯ ಅವರಂತೂ ಅಲ್ಲವೇ ಅಲ್ಲ. ಅಯ್ಯ ನೋಡ್ರಿ, ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಇಡೀ ವಿಡಿಯೋ ಇದೇ ಕಥೆ ಆಗ್ಬಿಡ್ತು. ಲಾಸ್ಟಿಗೆ ಒಂದು ಸುದ್ದಿ ಹೇಳ್ತೀನಿ, ಮಿರ್ಚಿ ಮಂಡಕ್ಕಿ ಕುಟ್ಟುವಂತ ಸುದ್ದಿ ಇದು. ಈ ಸುದ್ದಿ ಬಹಳ ಸೀರಿಯಸ್ ಆಗದ್ ಬಿಡ್ರಿ. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಸರ್ ಅದಾರಲ್ಲ, ರಾಂಗ್ ಆಗ್ತಾರ ರಂಗಣ್ಣ ಅಂತ ಹಾಡೋದಕ್ಕೂ ಅವ್ರು ರಾಂಗ್ ಆಗೋದಕ್ಕೂ ಸರಿಯಾಗ್ಬಿಟ್ಟದ ನೋಡ್ರಿ. ಬಹಳಷ್ಟು ವಿಷಯಗಳಿಗೆ ಅವ್ರು ರಾಂಗ್ ಆಗ್ಬಿಡ್ತಾರ, ಸಿಟ್ಟು ಬಂದ್ಬಿಡ್ತದವ್ರಿಗೆ. ಧರ್ಮಸ್ಥಳದ ಬಗ್ಗೆ ಮಾತಾಡ್ಕೋತ ರಂಗಣ್ಣ ಅಂತೂ ಫುಲ್ ಸಿಟ್ಟಿಗೆದ್ದು ಕತ್ತರಿಸ್ಬಿಡ್ತೀವಿ ಅಂತ ಅಂದ್ಬಿಡುದ. ಧರ್ಮಸ್ಥಳದ ಮೇಲೆ ನೇರವಾದ ಟಾರ್ಗೆಟ್ ಅನ್ನು ಮಾಡ್ಕೊಂಡು ಯಾರು ಹೋಗಕ್ಕೆ ಧೈರ್ಯ ತೋರಿಸ್ದಂಗಿಲ್ಲ. ಇನ್ನುವೆ ತೋರಿಸಿದ್ರೆ ಕತ್ತರಿಸಾಕ್ತಿವಿ, ಗ್ಯಾರಂಟಿ. ಕರೆಕ್ಟ್ ಆಗೇ ಹೇಳಿದ್ರಿ ಸರ್, ನಿಮ್ ಮಾತೇ ಶಾಸನ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.